ವೇದಿಕೆಗೆ ಬರಬೇಕು. ಆಗ್ಲೇ ಬೆಸ್ಟ್ ವಿಶಸ್ ನೀಡಿ ಆಶೀರ್ವಾದನ ನೀಡಿದ್ರಿ. ಈಗ ಟ್ರೈಲರ್ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಮಾತುಗಳಲ್ಲಿ ಹೇಳ್ಬೇಕು ಪ್ಲೀಸ್. ಬನ್ನಿ ಸರ್. ಬಹುಶಃ ನಮ್ಮ ಕಡೆ ಒಂದು ಗಾದಿ ಮಾತಿದೆ, ಎತ್ತ ತಾಯಿಗೆ ಯಗನಾದ್ರೂ ಮುದ್ದು ಅಂತ. ನಾನು ಅಂಜನಪ್ಪನವರ ಸಿನಿಮಾದ ಬಗ್ಗೆ ಹೆಚ್ಚು ಹೊಗಳಿದ್ರೆ ಬಹುಶಃ ಅಷ್ಟೇನು ಅರ್ಥ ಪಡ್ಕೊಳ್ಳೋದಿಲ್ಲ. ಇಲ್ಲಿ ಬಂದಂಥ ಗೆಳೆಯರಿದಾರಲ್ಲ ಅವರೆಲ್ಲ ಮಾತಾಡಿದಾಗ ನನಗೆ ಖುಷಿ ಆದರೆ ಬಹುಶಃ ಅವ್ರು ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಗೆಳೆಯರು ಮಾತಾಡ್ತಾ ಇದ್ರು ಕನ್ನಡ ಚಿತ್ರೋದ್ಯಮದ ಬಗ್ಗೆ. ಮಾತಾಡುವಾಗ ಅವರ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸಿರು. ನನಗಿನ್ನೂ ಅರ್ಥ ಆಗಿಲ್ಲ ಕನ್ನಡ ಚಿತ್ರರಂಗ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಏನು ಆಗಿದೆ, ಏನು ಆಗಬೇಕಾಗಿದೆ ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ಅನೇಕ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ನಮ್ಮ ಕಚೇರಿಗೆ ಬರ್ತಾರೆ. ಗಾಂಧಿನಗರದ ಕಚೇರಿಗೆ ಬಂದು ಅವರ ಕಷ್ಟಗಳನ್ನು, ನಷ್ಟಗಳನ್ನು, ದುಃಖ ದುಮಾನಿಗಳನ್ನ ಹೇಳ್ಕೊತಾರೆ. ಆದರೆ ಏನಾಗಿದೆ ಇವತ್ತು ಅಂದರೆ, ನಾನು ಜಾಸ್ತಿ ಈ ಚಿತ್ರರಂಗದವ್ರ ಜೊತೆಯಲ್ಲಿ ನನಗೆ ನಂಟಿಲ್ಲ. ಯಾಕಿಲ್ಲ ಅಂದರೆ ಅವ್ರು ಕನ್ನಡದ ಪರವಾಗಿಲ್ಲ, ಅದಕ್ಕೆ ಅವ್ರ ಜೊತೆಯಲ್ಲಿ ನಂಟಿಲ್ಲ. ನನಗೆ ಹೇಳ್ಕೋಬಹುದಷ್ಟೇ. ತೆರೆಯ ಮೇಲೆ ಕನ್ನಡದ ಬಗ್ಗೆ ಉದ್ದುದ್ದ ಭಾಷಣ, ಡೈಲಾಗ್ ಹೊಡಿಬೋದಷ್ಟೇ. ಇಲ್ಲ ಹಾಡುಗಳನ್ನ ಕನ್ನಡದ ಬಗ್ಗೆ ಹಾಡ್ಬೋದಷ್ಟೇ. ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತ ಬಂದಾಗ ಅವರು ಎಲ್ಲಿ ನಿಲ್ಲಬೇಕು, ಯಾರನ್ನ ಬೆಂಬಲಿಸಬೇಕು ಅನ್ನೋ ಗೊಂದಲದಲ್ಲಿ ಇವತ್ತಿಗೂ ಇದ್ದಾರೆ. ಆದರೂ ಸಹ ಇವತ್ತು ಹೇಳ್ತಾ ಇದ್ದಾರಲ್ಲ, ಚಿತ್ರಮಂದಿರ ಸಿಗ್ತಾ ಇಲ್ಲ ಕನ್ನಡಕ್ಕೆ ಅನ್ನೋ ಮಾತಿದೆಯಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವತ್ತಿನ ಸಂದರ್ಭಕ್ಕೆ ನಾವೆಲ್ಲ ಒಂದು ದೊಡ್ಡ ಹೋರಾಟ ಮಾಡಿದ್ವು. ರಾಜ್ಕುಮಾರ್ ಅವರ ಸಾಹಿತ್ಯದಲ್ಲಿ ಯಾವುದೇ ಭಾಷೆಯ ಸಿನಿಮಾ ಕರ್ನಾಟಕ ಬರಬೇಕಾದ್ರೆ ಆ ರಾಜ್ಯದಲ್ಲಿ ಬಿಡುಗಡೆ ಆಗಿ 7 ವಾರದ ನಂತರ ಕರ್ನಾಟಕಕ್ಕೆ ಬರಬೇಕು. ಆದಾಗ ಮಾತ್ರ ಕನ್ನಡದ ಚಿತ್ರಗಳು, ಕನ್ನಡದ ನಿರ್ಮಾಪಕರು ಉದ್ಧಾರ ಆಗ್ತಾರೆ ಅನ್ನೋದು ಭಾರಿ ದೊಡ್ಡ ಆಲೋಚನೆ ಇತ್ತು. ಭಾರಿ ದೊಡ್ಡ ಹೋರಾಟ ನಡೀತು. ಆದರೆ ಆ ಹೋರಾಟದಲ್ಲಿ ಒಂದು ದಿನ KG ರೋಡಲ್ಲಿ, ಕೆಂಪೇಗೌಡ ರಸ್ತೆಯಲ್ಲಿ ಬಂದು ಸಿನಿಮಾದವರೆಲ್ಲ ಮನೆ ಸೇರ್ಕೊಂಡ್ಬಿಟ್ರು. ಆದರೆ ನಾವು ಮನೆ ಸೇರ್ಕೊಂಡಿರ್ಲಿಲ್ಲ. ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಚಿತ್ರಮಂದಿರಗಳ ಮೇಲೆ ದಾಳಿ ಮಾಡಿದ್ರು. ಚಿತ್ರಮಂದಿರಗಳ ಒಳಗೆ ನುಗ್ಗಿರು, ಪರಭಾಷೆ ಚಿತ್ರಗಳನ್ನ ಬ್ಯಾನರ್ ಹರಿದ್ರು, ಗಲಾಟೆ ಮಾಡಿದ್ರು, ಕೊನೆ ಕೇಸ್ ಹಾಕಿಸ್ಕೊಂಡು ಜೈಲಿಗೂ ಸೇರಿದ್ರು. ಆ ಸಂದರ್ಭಕ್ಕೂ ಸಹ ಒಬ್ಬ ಚಿತ್ರರಂಗದ ಒಬ್ಬ ವ್ಯಕ್ತಿಯೂ ಸಹ ಕನ್ನಡದ ಹೋರಾಟಗಾರರು ಏನು ಜೈಲಲ್ಲಿದ್ರಲ್ಲ ಅವ್ರಿಗೆ ಬೇಲ್ ಕೊಡ್ಲಿಕ್ಕೂ ಬರಲಿಲ್ಲ. ಇಂಥದ್ದು ಮಾತಾಡ್ಲಿಕ್ಕೆ ನಿಂತರೆ ತುಂಬಾ ಇದೆ. ಆದರೂ ಸಹ ಕನ್ನಡ ಚಿತ್ರರಂಗ ಉಳಿಬೇಕು ಕನ್ನಡ ಚಿತ್ರರಂಗ. ನಾನು ಅಂದ್ಕೊಂಡಿರೋದು, ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿದಾಗ ಮಾತ್ರ ಕನ್ನಡದ ಹೋರಾಟ 100% ಅದು ಸರಿ ಅಂತ ಹೇಳಿ ಅನ್ಕೊಂಡಿರುವಂತ